ಮಂಡ್ಯ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಈ ಜಿಲ್ಲೆಯಲ್ಲಿರುವಂತಹ ರಾಜಕೀಯದ ಲೆಕ್ಕಾಚಾರಗಳು, ರಾಜಕೀಯದ ಸ್ವರೂಪ ಅತ್ಯಂತ ವಿಭಿನ್ನವಾಗಿರುವಂತಹ ಜಿಲ್ಲೆ ಅಂತೇಳಿ ಇದನ್ನು ಯಾವತ್ತೂ ಕೂಡ ಪರಿಗಣಿಸಬೇಕು. ಯಾಕಂದರೆ ಇದು ಘಟಾನುಘಟಿಗಳನ್ನು ಯಾವ ಕ್ಷಣದಲ್ಲೂ ಕೂಡ ಅಲ್ಲಿಯ ಪ್ರಜ್ಞಾವಂತ ಮತದಾರರ ಮಣಿಸಿರುವಂತಹ ಇತಿಹಾಸವನ್ನು ಹೊಂದಿರುವಂತಹ ಜಿಲ್ಲೆ. ಮತ್ತು ಈ ಜಿಲ್ಲೆಯಲ್ಲಿ ಮಂಡ್ಯದ ಇನ್ನೊಂದು ವಿಶೇಷತೆ ಏನಂದರೆ ಅದು ಹೋರಾಟಗಳಿಗೆ ಅತ್ಯಂತ ಪ್ರಶಸ್ತವಾಗಿದ್ದಂಥ ಚಳುವಳಿಗಳಿಂದ ಪಕ್ವವಾಗಿರುವಂತಹ ಒಂದು ಜಿಲ್ಲೆಯೂ ಕೂಡ ಹೌದು. ಹೀಗಾಗಿಯೇ ಮಂಡ್ಯದಲ್ಲಿ ನಡೆಯುವಂತಹ ಘಟನೆಗಳು ರಾಜ್ಯ ರಾಜಕಾರಣದಲ್ಲಿ ಆಗಿಂದಾಗೆ ನಾನಾ ಸ್ವರೂಪವನ್ನು ಪಡ್ಕೊಂಡಿರುವಂಥ ಇತಿಹಾಸ ಇದೆ. ಮಂಡ್ಯವನ್ನು BJP ಇದುವರೆಗೆ ಮಂಡ್ಯದಲ್ಲಿ BJP ಒಂದು MLA ಸೀಟನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ದು 2019ರಲ್ಲಿ ಬೈ ಎಲೆಕ್ಷನ್ನ ಸಂದರ್ಭದಲ್ಲಿ ಮಾತ್ರ. BJP 2 ಬಾರಿ 100ಕ್ಕಿಂತ ಹೆಚ್ಚು ಸೀಟ್ ಗೆದ್ದಾಗಲೂ ಕೂಡ ಮಂಡ್ಯದಲ್ಲಿ ಒಂದೇ ಒಂದು ಸೀಟ್ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಮತಗಳು ಬಂದಿರ್ಬೋದು, ಮತಗಳ ವಿಚಾರಗಳು ಇರ್ಬೋದು, ಅದರಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಠೇವಣಿ ಬಂದಿದೆ, ಎಷ್ಟು ಕ್ಷೇತ್ರದಲ್ಲಿ ಠೇವಣಿ ಬಂದಿಲ್ಲ ಅನ್ನುವಂಥದ್ದು ಕೂಡ ಬೇರೆ ಲೆಕ್ಕಾಚಾರ ಇದೆ BJPಯ ವಿಚಾರಕ್ಕೆ ಬಂದರೆ. ಆದರೆ ಈ ಬಾರಿ ನಡೀತಾ ಇರುವಂಥದ್ದು ಮಂಡ್ಯದಲ್ಲಿ ಒಂದು ವಿಶೇಷವಾದಂಥ ರಾಜಕಾರಣದ ಒಂದು ಮೈತ್ರಿ. ಕಾಂಗ್ರೆಸ್ JDS ಮೈತ್ರಿ ಆದರೆ ಯಾವ ಅವಾಂತರ ಆಗಬಹುದು ಅನ್ನುವಂತಹ ಸ್ವರೂಪವನ್ನು ಮಂಡ್ಯದ ಮತದಾರ 2019 ಲೋಕಸಭಾ ಚುನಾವಣೆಯ ಫಲಿತಾಂಶ ಕೊಟ್ಟಿರುವಂಥದ್ದು. ಈಗ 2024ರಲ್ಲಿ ಈ ಹೊಸ ಮೈತ್ರಿಯ ಲೆಕ್ಕಾಚಾರ, ಇದರಲ್ಲಿ ಕುಮಾರಸ್ವಾಮಿ ಅವರು ಹಿಂದುತ್ವದ ಅಜೆಂಡಾವನ್ನು ಒಪ್ಪಿಕೊಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಮುಖ್ಯವಾಗಿರುವಂಥ ಅಂಶ. ಅದರ ಬಗ್ಗೆ ಒಂದು ಸಣ್ಣ ವರದಿಯನ್ನು ನಿಮಗೆ ತೋರಿಸ್ತೀನಿ. ಸಕ್ಕರೆ ನಾಡು ಮಂಡ್ಯ ಕಹಿಯಾಗಿದೆ. ಹಸಿರ ಸೀಮೆ ಮಂಡ್ಯ ಕೇಸರಿಮಯವಾಗಿದೆ. ದಳಪತಿಗಳ ಬಣ್ಣವೂ ಹಸಿರಿನಿಂದ ಕೇಸರಿಮಯವಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಆಗುತ್ತಲೇ ಕುಮಾರಸ್ವಾಮಿ ಮೇಲ್ನೋಟದ ಬಣ್ಣವೇ ಬದಲಾಗಿ ಹೋಗಿದೆ. ನಿನ್ನೆ ಮಂಡ್ಯದಲ್ಲಿ ಕಂಡ ಕುಮಾರಸ್ವಾಮಿ ಮುಂಚಿನ ಕುಮಾರಸ್ವಾಮಿ ಆಗಿರಲಿಲ್ಲ. ಕೇಸರಿ ಶಾಲು ಹಾಕ್ಕೊಂಡಿದ್ದ ಕುಮಾರಸ್ವಾಮಿಯದ್ದು ಮಾತ್ರ ಅದೇ ಟಾರ್ಗೆಟ್, ಸರ್ಕಾರವನ್ನ ಟೀಕೆ ಮಾಡೋದಾಗಿತ್ತು. ರಾಜಕೀಯ ಅಂಗಳದಲ್ಲೀಗ ಬಣ್ಣದಾಟ. ಕೇಸರಿ ಹಾಕ್ಕೊಂಡಿದ್ದೇ ಇಲ್ಲಿ ತಪ್ಪಾಯ್ತಾ? ಕಾಂಗ್ರೆಸ್ JDS ನಡುವೆ ಇದೀಗ ಕೇಸರಿ ಶಾಲು ವಾರ್ ಶುರುವಾಗಿದೆ. ಅಸ್ತಿತ್ವ ಕಳ್ಕೊಳ್ತಿರೋ ದಳಪತಿಗಳು ಅನಿವಾರ್ಯವಾಗಿ ಕೇಸರಿ ಶಾಲು ಹಾಕ್ಕೊಂಡಿದ್ದಾರೆ ಅನ್ನೋದು ಆರೋಪ. ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ವಿಚಾರ, ನಮ್ಗೇನು ಅದಕ್ಕೆ ಸಂಬಂಧ ಇಲ್ಲ. ಯಾವ ಬಣ್ಣದ ಬಾವುಟಾರು ಅವ್ರು ಹಾಕೊಳ್ಳಿ, ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ, BJP ಬೇಸಿಲ್ಲ. ಅದಕ್ಕೆ BJP ಬೇಸಿ ಇವರು ಶಕ್ತಿನ ಅರಿತಾ ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ಸೊ ನಾವು ಕನ್ನಡದ ಬಗ್ಗೆ ಏನು ರಕ್ಷಣೆ ಕೊಡಬೇಕು, ಏನು ಗೌರವ ಕೊಡಬೇಕು, ರಾಷ್ಟ್ರಧ್ವಜಕ್ಕೆ ಏನು ಕೊಡಬೇಕು, ಸಂವಿಧಾನಕ್ಕೆ ಏನು ಕೊಡಬೇಕು, ಅದು ನಮ್ಮ ಸರ್ಕಾರದ ಬದ್ಧತೆ. ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ದ್ವೇಷ ಅಂತಕ್ಕಂಥದ್ದೆಲ್ಲ ಆ ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ. ತಿರಂಗ ಧ್ವಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ, ತ್ರಿವರ್ಣ ಧ್ವಜದ ಬಗ್ಗೆ, ಅಲ್ಲಿರ್ತಕ್ಕಂಥ 3 ಬಣ್ಣ ಯಾವುದು? ಒಂದು ಕೇಸರಿ, ಒಂದು ಬಿಳಿ, ಪರಿಶುದ್ಧವಾದಂಥ ಬಿಳಿ ಬಣ್ಣ, ಮತ್ತೊಂದು ಹಸಿರು. ಆ ತ್ರಿವರ್ಣ ಧ್ವಜದಲ್ಲಿರ್ತಕ್ಕಂಥ ಕೇಸರಿ ತೆಗೆದ್ರೆ ಏನರ್ಥ ಕೊಡುತ್ತೆ? ಸ್ವಲ್ಪ ಬಿಡಿಸಿ ದೇಶದ ಜನತೆ ಮುಂದೆ ಇಡಿ. ಕೇಸರಿ ಬಗ್ಗೆ ಇಷ್ಟು ಮಾಡ್ತಿರಲ್ಲ, ಅಯ್ಯೋ ಕೇಸರಿ ಹಾಕಿದ್ದೇನಂತೇನೋ ಮಾನ ಅಪರಾಧ ಅಂತ ಹೇಳ್ತಿರಲ್ಲ. ನಮ್ಮ ಧ್ವಜದಲ್ಲಿ ಇರ್ತಕ್ಕಂಥದ್ದೇ ರಾಷ್ಟ್ರ ಧ್ವಜದಲ್ಲಿ ಕೇಸರಿ. ಇವತ್ತು ನಾವು ಅಲ್ಲಿ ರಾಷ್ಟ್ರಧ್ವಜ ಆರಿಸೋರೆ, ರಾಷ್ಟ್ರಧ್ವಜ ಆರಿಸಿರ್ತಕ್ಕಂಥದ್ದು ಇವರೇ ಬರ್ಕೊಟ್ಟಂತ ಮುಚ್ಚಳಿಕೆಯನ್ನು ಉಲ್ಲಂಘನೆ ಮಾಡಿ ಭಗವಾ ಧ್ವಜ ಆರಿಸಿದ್ರೆ ಅದು ತಪ್ಪೋ ಸರಿನಾ? ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಮಂಗಳೂರು, ಚಿಕ್ಕಮಗಳೂರಿನಿಂದ ಬಂದಿರೋರಿಂದಲೂ ಮಂಡ್ಯದಲ್ಲಿ ಗಲಭೆ ಎಬ್ಬಿಸೋ ಕೆಲಸ ಆಗ್ತಿದೆ ಅನ್ನೋದು ಕಾಂಗ್ರೆಸ್ ಆರೋಪ. ಮಾಜಿ ಸಚಿವ ಸುನಿಲ್ ಕುಮಾರ್, ಸಿಟಿ ರವಿ ಆಟ ಮಂಡ್ಯದಲ್ಲಿ ನಡೆಯೋದಿಲ್ಲ ಅಂತಾರೆ ಕೈ ನಾಯಕರು. आज कांग्रेस हनुमान ध्वज निकाल करके तालिबान ध्वज लगाना चाहता था. हाँ, लगाएंगे, हनुमान ध्वज लगाएंगे. वो जमाना हो गया, तालिबान लगाने का जमाना हो गया. ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಸಿಟಿ ರವಿ. ಅಯೋಗ್ಯ. ಒಬ್ಬ ಸಿಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ.
ನಾಲ್ಗೆ ಹಿಡ್ತಾ ಇರ್ಲಿ ಅವನಿಗೆ. ಏನಂತ ಕರೀತಾ ಇದ್ದಾನೆ ಅವನು ಭಾರತದ ರಾಷ್ಟ್ರೀಯ ಧ್ವಜನ? ನಾವು ಯಾಕ್ರೆ ಭಯ ಪಡ, ಅವ್ರು ನಾವು ಗಂಡಸ ಮಕ್ಕಳು ನೋಡಿ, ಅವೆಲ್ಲ ನೋಡಿ ಹೇಳ್ತೀನಿ ತಿಳ್ಕೊಳ್ಳಿ. ಯಾಕೆ ಈ ವಿಚಾರ ಹೇಳ್ತೀನಿ? ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ. ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷದವರು ಇಂಥವ್ರನ್ನ ಬಹಳ ಜನ ನೋಡಿದ್ದೀವಿ. ಈ ಮಧ್ಯೆ ರಾಷ್ಟ್ರಧ್ವಜಕ್ಕೆ ತಾಲಿಬಾನ್ ಧ್ವಜ ಎಂದು ಅಪಮಾನ ಮಾಡಿದ ಆರೋಪದಡಿ ಸಿಟಿ ರವಿ ವಿರುದ್ಧ ದೂರು ದಾಖಲಾಗಿದೆ. ಮಂಡ್ಯ ಎಸ್ಪಿ ಯತೀಶ್ಗೆ ದೂರು ನೀಡಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ವಾಕ್ಸಮರ ಯಾವ ಮಟ್ಟಕ್ಕೆ ತಲುಪ್ತಾ ಇದೆ ಅನ್ನೋದು ಕೂಡ ನಾವು ನೋಡ್ತಾ ಇದ್ವಿ. ದೇಶದ ಧ್ವಜದಲ್ಲಿರುವಂತಹ ಕೇಸರಿಯನ್ನು ಕೋಟ್ ಮಾಡ್ತಾ ಇದ್ದಾರೆ. ಕೇಸರಿ ಶಾಲ್ ಹಾಕಿರೋದಕ್ಕೆ ಬೇಕಾಗಿ ಹಸಿರು ಶಾಲ್ ಹಾಕೋದಕ್ಕೂ ಕೂಡ ದೇಶದ ಧ್ವಜವನ್ನು ಕೋಟ್ ಮಾಡೋದು ಯಾವುದೂ ಕೂಡ ಕೋಟ್ ಮಾಡ್ಬೋದು. ಆದರೆ ಇಲ್ಲಿ ಇರುವಂಥದ್ದು BJP ಜೊತೆಗೆ JDS ಯಾವ ಸ್ವರೂಪದಲ್ಲಿ ರಾಜಕಾರಣದ ಹೊಸ ಸ್ವರೂಪವನ್ನು ಕಂಡುಕೊಳ್ತಾ ಇದೆಯಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾತನಾಡಲೇಬೇಕಾಗಿರುವಂಥದ್ದು. ಇಲ್ಲಿ ಸುರೇಶ್ ಗೌಡ್ರೆ, ರಾಜಕೀಯವಾಗಿ ತಪ್ಪಲ್ಲ, ನೀವು ಮೈತ್ರಿ ಮಾಡ್ಕೊಂಡಿದ್ದೀರಿ ನಿಜ. ಮೈತ್ರಿ ಮಾಡಿಕೊಂಡು ನೀವು ಕೇಸರಿ ಶಾಲನ್ನು ಹಾಕಿರ್ಬೋದು ಅಥವಾ ಅದಕ್ಕೆ ನೀವು ಸಮರ್ಥನೆಗಳನ್ನು ಕೊಡ್ತಾ ಇರ್ಬೋದು. ಆದರೆ ಇದು ಉದ್ದೇಶ ಇಂಥ ಒಂದು ವಿಚಾರವನ್ನು, ಹನುಮಧ್ವಜದ ವಿಚಾರವನ್ನು ಆ ಊರಿನಲ್ಲಿ ಬಗೆಹರಿಸ್ಬೋದಾಗಿತ್ತು. ಅದನ್ನು ಮಂಡ್ಯದ ನಗರಕ್ಕೆ ತೆಗೆದುಕೊಂಡು ಬಂದಂಥವ್ರು ನೀವು, ಕೆರಗೋಡಿನಿಂದ ಮಂಡ್ಯದ ಪಾದಯಾತ್ರೆ ಮಾಡಿಸಿದಂಥವ್ರು ನೀವು. ಅಂದರೆ ನಿಮ್ಮ ಉದ್ದೇಶ ಏನಿತ್ತು? ಇದು ಜಿಲ್ಲೆಗೆ ವ್ಯಾಪಿಸಬೇಕು ಅಂತಿತ್ತು. ಅದರ ಉದ್ದೇಶ ಏನು ಹಾಗಾದರೆ? JDS ನಾವು ನೋಡಿರುವಂಥ JDSನಲ್ಲಿ ಅವರು ನೀರಿಗಾಗಿ ಹೋರಾಟ ಮಾಡಿದಂಥದ್ದು ಗೊತ್ತಿದೆ. ದೇವೇಗೌಡರು ವಿಠಲ್ನಹಳ್ಳಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಿರುವಂಥದ್ದು ಗೊತ್ತಿದೆ. ದೇವೇಗೌಡರು ಬೆಂಗಳೂರಿನಿಂದ ನೆಲಮಂಗಲಕ್ಕೆ ಪಾದಯಾತ್ರೆ ನಡೆಸಿರುವಂಥದ್ದು ಗೊತ್ತಿದೆ. ದೇವೇಗೌಡರು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ನಾಗಮಂಗಲದಲ್ಲಿ ಒಬ್ಬ ಪತ್ರಕರ್ತರ ಸಾವಿನ ಸಂದರ್ಭದಲ್ಲಿ ಫೋಟೋ ಹಿಡ್ಕೊಂಡು ಹೋಗಿರೋದು ಕೂಡ ಗೊತ್ತಿದೆ 89ರಲ್ಲಿ. ಈಗ ಏನಾಗಿದೆ? JDS ನಮ್ಮ ಪ್ರವೇಶ ಯಾವಾಗಾಯಿತು? ಪೊಲೀಸರ ದುಂಡಾವರ್ತನೆ ಹೆಚ್ಚಾದಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗಿರ್ತಕ್ಕಂಥದ್ದು. ಗ್ರಾಮದಲ್ಲಿ ಯಾವುದೇ ಒಂದು ವಿಷಯ ಪ್ರಕೃತದ ಸ್ಥಿತಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿನ ಶಾಸಕರ, ಅಲ್ಲಿನ ಜಿಲ್ಲಾಡಳಿತ ಕರ್ತವ್ಯ ಏನು? ತೆಗಿಲಿ, ಸಂತೋಷ. ಇವ್ರ ಪ್ರಕಾರ ಅದು ಇಲ್ಲಿಗಲ್ ಆಗಿದೆ, ತೆಗಿಲಿ. ಆದರೆ ಒಂದು ನೋಟಿಸ್ ಕೊಡಬಾರ್ದಾ? ಆಯಿತು, ಅದು ಬೇಡ. ರಾತ್ರಿ 3 ಗಂಟೆಲಿ ಬಂದು ಕಳ್ಳರ ರೀತಿ ತೆಗಿತಕ್ಕಂಥದ್ದು ಏನಿತ್ತು? 3 ಗಂಟೆ ರಾತ್ರಿ ಬಂದು ಧ್ವಜನ ಇಳಿಸ್ತಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಏನಿತ್ತು? ಶಾಸಕರೇನು ಮಾಡ್ತಿದ್ರು? ಸ್ಥಳಕ್ಕೆ ಹೋಗಬೇಕಿತ್ತು, ಜನಗಳನ್ನ ಕುಂಡಿಸ್ಕೋಬೇಕಿತ್ತು. ಎಲ್ಲಿ ತಪ್ಪಾಗಿದೆ, ಏನು ತಪ್ಪಾಗಿದೆ, ಕಾನೂನು ತಪ್ಪಾಗಿದೆ, ಕಾನೂನು ಅವ್ರು ಮೂಡಿಸ್ಬೇಕಿತ್ತು, ಅವ್ರ ಮನವೊಲಿಕೆ ಮಾಡಬೇಕಿತ್ತು. ಪಕ್ಕದಲ್ಲಿ ಇನ್ನೊಂದು ಮಾಡಿಸ್ಕೊಡ್ತಿದ್ರಪ್ಪ ಸುಮ್ಮನಿರು ಅಂತ ಸಮಾಧಾನ ಮಾಡಬೇಕಿತ್ತು. ಅವ್ರವ್ರ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ ಏನು ಮಾಡಿದ್ದಾರೆ ಎಲೆಕ್ಟೆಡ್ ಪ್ರತಿನಿಧಿಯಾಗಿ? ಅಲ್ಲಿ ಇವತ್ತು ಹೇಳ್ತಾರೆ ಅಲ್ಲಿ ಹೋಗಿದ್ದಾರೆ, ನನಗೆ ಹೊಡೆದ್ಬಿಡ್ತಿದ್ರು, ನನಗೆ ಗರವ್ ಮಾಡ್ತಿದ್ರು, ಅದಕ್ಕೆ ಹೋಗಲಿಲ್ಲ ಅಂತ. ಹಾಗಾದರೆ ಜನನಾಯಕರಾಗಲಿಕ್ಕೆ ನಾಲಾಯಕ ಆಗ್ತದೆ. ಇವತ್ತು ಜಿಲ್ಲಾ ಮಂತ್ರಿಗಳು ಹೇಳ್ತಾರೆ, ನಾನು ಹೇಳಿದ್ದೆ ಹೋಗ್ಬೇಡ ಅಂತ, ಅದಕ್ಕೆ ಹೋಗಲಿಲ್ಲ ಅಂತಕ್ಕಂಥದ್ದು. ಜಿಲ್ಲಾ ಮಂತ್ರಿಗಳೇ ಹೋಗ್ಬೋದಿತ್ತಲ್ಲ. ಏನ್ರಿ ತೊಂದರೆ ಆಗಿದೆ, ಬಂದರೆ ಕೂತ್ಕೊಳ್ರಿ, ಏನೇನು ತೊಂದರೆ ಆಗಿದೆ? ಇವ್ರಿಗಿದ್ರಲ್ಲ, ಸಾವಿರಾರು ಜನ ಪೊಲೀಸರಿದ್ದರು. ಅಲ್ಲಿ ಏನು ಊರಿನವ್ರು ಒಂದು 150-200 ಜನ ಇದ್ರು ಅಷ್ಟೇ. ಅವಾಗ ಕೂತ್ಕೊಂಡು ತೀರ್ಮಾನ ಮಾಡ್ಬೋದಿತ್ತಲ್ಲ ಸರ್. 3 ಗಂಟೆ ರಾತ್ರಿ ಹೋಗಿ ಪೊಲೀಸರು ಹೋಗಿ ಧ್ವಜವನ್ನು ಇಳಿಸ್ತಕ್ಕಂಥದ್ದು ಯಾವಣ ಎಲ್ಲಾದರೂ ಕೇಳಿದ್ದೀರಾ? ಆಯಿತು, ಇವ್ರು ಪರ್ಮಿಷನ್ ತೆಗೆದುಕೊಂಡೆ ಅವ್ರಿಗೆ ನೋಟಿಸ್ ಕೊಡಬೇಕಿತ್ತಲ್ವ? ಹೋಗಲಿ. ಆ ಧ್ವಜಸ್ತಂಭವನ್ನು ನಿಲ್ಲಿಸಿರೋರು ಯಾರು? ಗೌರಿಶಂಕರ್ ಟ್ರಸ್ಟ್ ನಿಲ್ಲಿಸಿದಾರಾ? ರಾಮ ಭಜನಾ ಮಂಡಳಿಯವರು ಮತ್ತು ಇತರರು ಸೇರಿ ನಿಲ್ಲಿಸಿರ್ತಕ್ಕಂಥದ್ದು. ಕೊನೆಗೆ ಅವ್ರು ಏನು ಹೇಳಿದ್ರು? ಸರ್, ನೀವು ತೋರಿಸಿರೋ ಜಾಗದಲ್ಲಿ ಹಾಕ್ಕೊಳ್ತೀವಿ, ನಮ್ಮ ಕಮ್ಮನೆಲ್ಲ ಬಿಚ್ಕೊಳ್ತೀವಿ ಅಂತ ಹೇಳಿದ್ರೆ ಅದನ್ನೂ ಬಿಡ್ದಂಗೆ ಬಲವಂತ ಮಾಡಿ ಕಿತ್ಕೊಂಡು ಇವತ್ತೊಬ್ಬ ಜಿಲ್ಲಾ ಮಂತ್ರಿ ಬರೀ ಸುಳ್ಳನ್ನೇ ಮಾಧ್ಯಮದಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ಇನ್ನು ನ್ಯಾಯವನ್ನು ಈ ಸರ್ಕಾರದಿಂದ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತದೆ? ಓಕೆ, ಇಲ್ಲಿ ರಮೇಶ್ ಬಾಬು ಅವರೇ, ಏನಂಗಾದ್ರೆ ಮಾಡ್ತಿರೋಂಥದ್ದು? 3 ಗಂಟೆಗೆ ಹೋಗಿ ಇದ್ದಕ್ಕಿದ್ದಂಗೆ ರಾಷ್ಟ್ರಧ್ವಜವನ್ನು ಹಾರಿಸುವಂತ ಇಂಥ ರಾಷ್ಟ್ರಪ್ರೇಮ ರಾಷ್ಟ್ರಧ್ವಜವನ್ನು ಅರ್ಧದವರೆಗೆ ರಾತ್ರಿನಲ್ಲಿ 3 AM ನಲ್ಲಿ ಇಳಿಸಕ್ ಹೋಗಿರೋದು. ಓಕೆ, 3 PM ನಲ್ಲಿ ಹಾರಿಸಿರೋದು. ಅದೇ 3 PM ಅಲ್ಲಿ 3 ಗಂಟೆಗೆ ಎಂತ ಅವಮಾನ ಮಾಡಿದ್ದಾರೆ ಅಂದ್ರೆ, ಒಂದು ಜನಗಣಮನ ರಾಷ್ಟ್ರೀಯ ಗೀತೆ ನುಡಿಸ್ತಿಲ್ಲ, ಒಂದು ಬ್ಯಾಂಡ್ ನುಡಿಸ್ತಿಲ್ಲ, ರಮೇಶ್ ಬಾಬು ಶೂನಲ್ಲಿ ಶೂಗಾಲ್ ಹಾಕೊಂಡು ಬಾಬಾ ಒಪ್ಕೊ, ಅವ್ರು ಕಾನೂನು ಪಂಡಿತರು. 3 ಗಂಟೆ ಮಧ್ಯಾಹ್ನದಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಾರ? ಒಂದು ನಿಮಿಷ. ಸುರೇಶ್ ಗೌಡರು 2 ಸಲ ಶಾಸಕರಾದಂಥವ್ರು. ಕಾನೂನು ನಮಗಿನ್ನ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ, ಭಾಳ ಚೆನ್ನಾಗಿ ಕೆಲಸ ಮಾಡಿದಂಥವ್ರು. ಅಲ್ಲಿ ಸ್ಥಳೀಯವಾಗಿ ಇವತ್ತು ಏನು ವ್ಯವಸ್ಥೆ ಲೋಪಗಳಾಗಿದೆ, ಅಲ್ಲಿ ಕೊಟ್ಟಂಥ ಅರ್ಜಿ ಏನು, ಅರ್ಜಿನೆಲ್ಲ ಕೊಟ್ಟಂಥ ಅಂಡರ್ಟೇಕಿಂಗ್ ಏನು, ರಾಷ್ಟ್ರಧ್ವಜವಾದ ಸಹಿತವಾಗಿ ಅವ್ರು ಹಾಕಿದ್ರೆ ಪ್ರಶ್ನೆ ಬೇರೆ ಇತ್ತು. ಇವರೇನು ಇವತ್ತು ಹನುಮಾನ್ ಧ್ವಜ ಅಂತ ಹೇಳ್ತಾ ಇದ್ದಾರೆ. ಹನುಮಾನ್ ಧ್ವಜದ ಹೆಸರಲ್ಲಿ RSSನ ಭಗವದ್ ಧ್ವಜ ಮಾಡೋಕ್ಕೆ ಹೋದಂಥವ್ರು ಇವರು. ಅದು ಅಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ.
ಒಂದು ಪಕ್ಷ ಅದು ಮಾಡಿದರೂ ಸಹ ಇವರೇನು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ನಮ್ಮ ಕನ್ನಡದ ಬಾವುಟ ರಾಷ್ಟ್ರೀಯ ಸಂಕೇತದ ರಾಷ್ಟ್ರಧ್ವಜವನ್ನು ಅಲ್ಲಿ ಹಾಕಿದ್ದಿದ್ರೆ ಅದು ಬೇರೆ ಥರ ಇತ್ತು. ಇವತ್ತು ಇಡೀ ಜನ ನೋಡ್ತಾ ಇದ್ದಾರೆ, ಚುನಾವಣಾ ಸಮೀಪದಲ್ಲಿ ಏನೇನು ಇವತ್ತು ಸರ್ಕಸ್ಗಳು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ನಮಗಿರ್ತಕ್ಕಂಥ ಪ್ರಶ್ನೆ, ಸಂಘ ಪರಿವಾರದವರು ಕಾಂಗ್ರೆಸ್ ಅವರಿಗೆ ಕೇಸರಿ ಕಂಡ್ರೆ ಭಯ ಯಾಕೆ? ನಾನು ಕಿರಿಕಿರಿ ಯಾಕೆ? ಅದು ಕೂತಾನೆ ಕುಮಾರಸ್ವಾಮಿ ಅವರು ಸುರೇಶ್ ಗೌಡ ಇಬ್ಬರು ಕೊಟ್ಬಿಟ್ರು. ಈ ದೇಶದ ಫ್ಲಾಗಲ್ಲಿ ಕೇಸರಿ ಇಟ್ಟಿರೋದು ನಾವು, ಅವರಲ್ಲ. ನೋಡಿ, ಸತ್ಯ ಯಾವತ್ತೂ ಸತ್ಯನೇ, ಸತ್ಯನ ಮರೆಮಾಚಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷ ಹುಟ್ಟಕ್ಕೆ ಮುಂಚೆ, ಸಂಘ ಪರಿವಾರ ಹುಟ್ಟಕ್ಕೆ ಮುಂಚೆ, BJP ಹುಟ್ಟಕ್ಕೆ ಮುಂಚೆ, ಜನತಾದಳ ಹುಟ್ಟಕ್ಕೆ ಮುಂಚೆ ಇಲ್ಲಿ ಧರ್ಮ ಇತ್ತು, ಅಯೋಧ್ಯೆ ಇಶ್ಯೂ ಇತ್ತು, ರಾಮ ಮಂದಿರ ಇತ್ತು. ಹೆಸರಲ್ಲಿ ಇಟ್ಟಿರುವ ಇದನ್ನೇ ಇವ್ರು ರಾಜಕೀಯ. ಇವ್ ನೋಡಿ, ಅಭಿವೃದ್ಧಿ ವಿಷಯದಲ್ಲಿ ಓಟ್ ಕೇಳಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಇವತ್ತು ಇಡೀ ದೇಶದಲ್ಲಿ 24% ನಿರುದ್ಯೋಗದ ಸಮಸ್ಯೆ ಇದೆ, ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲ. ಕೆರಗೋಡಿಯಿಂದ ಹಿಡಿದು ಕೇಂದ್ರದವರೆಗೆ ಏನಾಗ್ತಾ ಇದೆ ದೇಶದಲ್ಲಿ ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲ. ತಾವಾಗಲೇ ವಿಠೇಲನಹಳ್ಳಿ ಪ್ರಕರಣ ಪ್ರಸ್ತಾಪ ಮಾಡಿದ್ರಿ, ಗಂಗಾಧರ ಮೂರ್ತಿ ಪತ್ರಕರ್ತರ ಕೊಲೆ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ರಿ. ಇದು ನಿಂತ್ಕೊಂಡು ಹೋರಾಟ ಮಾಡಿದವರು ಇವತ್ತು ಏಕಾಏಕಿ ಅನಿವಾರ್ಯವಾಗಿ ಅವ್ರ ಪಾರ್ಟಿನಲ್ಲೇ ಕೇಸರಿ ಇಲ್ಲ, ಪಾರ್ಟಿ ಫ್ಲಾಗಲ್ಲಿ. JDS ಫ್ಲಾಗಲ್ಲಿ ಯಾವ ಕಲರ್ ಇದೆ ಹೇಳಿ, ಅವರು ಯಾಕೆ ಕೇಸ್ ಇಟ್ಕೊಳ್ಳಿಲ್ಲ? ಇವರು ಎರಡೇ ಕಲರ್ ಇಟ್ಕೊಂಡ್ರಲ್ಲ, ಇವರು ವೈಟ್ ಆ್ಯಂಡ್ ಗ್ರೀನು. ಇವ್ರು ಯಾಕೆ ಕೇಸ್ ಇಟ್ಕೊಳ್ಳಿಲ್ಲ? ಅದು ಕೊಟ್ಟರೆ ಇನ್ನೊಂದ್ಸಲ ಅದಕ್ಕೆ ಆರ್ಟಿಕಲ್ ಉತ್ತರ ಕೊಡ್ತೀವಿ. ಇವತ್ತು ಕಾಂಗ್ರೆಸ್, ಒಂದೇ ನಿಮಿಷ, ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಸ್ಪಷ್ಟ ಇದೆ. ನಾವು ಕೆರಗೋಡಿಂದ ಹಿಡಿದು ದೆಹಲಿವರೆಗೆ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಆಗಬೇಕು. ಇವತ್ತಿನ 2 ದಿವಸಕ್ಕೆ ಕೇಂದ್ರದ ಬಜೆಟ್ ಬರ್ತಾ ಇದೆ. ಬಜೆಟಲ್ಲಿ ರಾಜ್ಯಕ್ಕೆ ಏನು ಬೇಕು, ರೈಲ್ವೆ ಯೋಜನೆಗಳು ಏನು ಬೇಕು, 27 ಜನ MP ಗಳಿದ್ದೀರಾ, A ಟೀಮು B ಟೀಮು, ಮಾತಾಡೋದಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಇದೆ. ಹನುಮ ಧ್ವಜದ ಬಗ್ಗೆ ಜಾಸ್ತಿ ಚರ್ಚೆ ಆಗ್ತಿದೆ ಅಂತ ಹೇಳಿದ ತಕ್ಷಣ ಚಾಂದಿನಿ ಚೌಕ್ನಲ್ಲಿ ಒಂದು ಹಸಿರು ಧ್ವಜ ಇತ್ತು, ಅದನ್ನು ಇಳಿಸ್ಬಿಟ್ಟು ನಾವು ನೋಡಿ ಎಲ್ರಿಗೂ ಸಮಾನರು, ನಾವು ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಡು, ಈ ಪ್ರದರ್ಶನ ನಡೀತಿದೆಯಾ ರಾಜ್ಯದಲ್ಲಿ? ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಒಂದು ಅದ್ಯಾವುದೋ ಲೈಟ್ ಕಂಬದ ಮೇಲೆ ಕಟ್ಟಿರುವಂತದ್ರಲ್ಲಿ ರಾಷ್ಟ್ರಧ್ವಜವನ್ನ ಅಲ್ಲ, ಇಲ್ಲಿ ಚಾಂದಿನಿ ಚೌಕದ ಅಲ್ಲಿ ಮುಸಲ್ಮಾನ್ ಬಂಧುಗಳು ಅದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನಕ್ಕೆ ಫ್ಲಾಗ್ ಇತ್ತು, ಅದ್ಯಾವುದೋ ದರ್ಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದೀವಿ ಕಾರ್ಯಕ್ರಮ, ಅದನ್ನ ವಿಚಾರ ಕೊಟ್ಟಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ, ಮೈನಾರಿಟಿಗೂ ಒಂದೇ, ಹಿಂದೂಗಳಿಗೂ ಒಂದೇ, ಇನ್ನೊಬ್ರಿಗೂ ಒಂದೇ, ಅದೆಲ್ಲ ಪ್ರಶ್ನೆ. ಇವತ್ತು ಏನು BJP A ಟೀಮ್ B ಟೀಮ್ಗಳು ಐಡಿಯಾಲಜಿಯನ್ನು ಬಿಟ್ಟು ಇವತ್ತು ಅವ್ರಿಗೆ ಸಿಕ್ಕಿದಂಥ ಸೈದ್ಧಾಂತಿಕ ವಿಚಾರಗಳನ್ನ ಬಿಟ್ಟು ಇಂಥ ವಿಚಾರ ಇಟ್ಕೊಂಡು ಚುನಾವಣೆ ಮಾಡಕ್ಕೆ ಹೊಟ್ಟಿರ್ತಕ್ಕಂಥದ್ದು ವಿಪರ್ಯಾಸ. ದೇಶಗೌಡ್ರೆ, ಟಾರ್ಗೆಟ್ ಹಳೆ ಮೈಸೂರು, ಇದು ಬಹುಶಃ 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ BJP ಫೋಕಸ್ ಮಾಡಿದಂಥ ಒಂದು ಏರಿಯಾ. ಅಂದರೆ ಹಳೆ ಮೈಸೂರಲ್ಲಿ ಪಕ್ಷ ಸದೃಢವಾಗಿದ್ದರೆ ನೀವು ಪೂರ್ಣ ಬಹುಮತದೊಂದಿಗೆ ರಾಜ್ಯದಲ್ಲಿ ಆಡಳಿತ ನಡೆಸಬಹುದು. ಆ ನಿಟ್ಟಿನಲ್ಲಿ ಭಾಳಷ್ಟು ಕೆಲಸ ಆಗಿದೆ. ಬಹುಶಃ ಮಂಡ್ಯದಲ್ಲಿ ಈ ಬಾರಿಯ ರಿಸಲ್ಟನ್ನು ನಾವು ಗಮನಿಸಿದಾಗ BJPಯ ಮತಗಳಿಕೆ ಹೆಚ್ಚಳ ಆಗಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಅದನ್ನು ಮತ್ತಷ್ಟು ವಿಸ್ತರಿಸಲು ಎರಡು ಶಾಸಕರಿಂದ ಈ ರಾಜ್ಯದಲ್ಲಿ ಆಡಳಿತ ಮಾಡುವ ಮಟ್ಟಕ್ಕೆ 2 ಶಾಸಕರಿಗಿಂತ ಮೊದಲು 18 ಶಾಸಕರು BJPನ ಗೆದ್ದಿದ್ರು. ಅದು ಸೋತ 2 ಶಾಸಕರನ್ನ ಹೇಳ್ತೀರಿ ನೀವು. BJP ಕೋಟ್ ಮಾಡ್ತಿರೋ ಅಲ್ಲ, 7 ಬೀಳುಗಳನ್ನ ಕಂಡುಕೊಂಡೇ BJP ಬಂದಿದೆ. ಆಮೇಲೆ ಈಗ ಟ್ರಯಾಂಗಲ್ ಫೈಟ್ ಇದ್ದಾಗ ನಾವೇನ್ ಮಾಡ್ಬೇಕು, ರಣನೀತಿ ಇಲ್ಲದೆ ಇದ್ದಾಗ ಏನ್ ಮಾಡ್ಬೇಕು ಅನ್ನೋದು ಒಂದು, ಅದನ್ನ ನೋಡ್ಕೊಂಡು ನಾವು ಬಂದಿದ್ದು. ಸೋತಾಗ ಜಗ್ಗಿಲ್ಲ, ಅಧಿಕಾರ ಬಂದಾಗ ಹಿಗ್ಗಿಲ್ಲ, ಅದೆಲ್ಲ ಹರಿ. ಈಗ RSSನ ಬಾವುಟ ಭಗವಧ್ವಜವನ್ನ ಕದ್ದು ಮುಚ್ಚಿ ಹಾಕ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ RSSನವರು ನಿರಂತರವಾಗಿ ಸೇವಾ ಕೆಲಸಗಳನ್ನು ಮಾಡಿ ಜನತೆಗೆ ಅವರ ವಿಚಾರಧಾರೆಗಳ ಬಗ್ಗೆ ಶಾಖೆಗಳು ಮಾಡಿ ತಿಳಿ ಹೇಳಿ ನಂತರ ಗೌರವದಿಂದ ಅಭಿಮಾನದಿಂದ ಭಗವಧ್ವಜವನ್ನ ಜನತೆ ಹಾರಿಸುವಂತೆ ಮಾಡ್ತಕ್ಕಂಥ ಒಂದು ವಿಚಾರಧಾರದಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಹಾಗಾಗಿ ನಾವು ಇದ್ರ ಬಗ್ಗೆ ನೀವು ಟೀಕೆ ಮಾಡಿದ್ರೆ ನಮಗೇನು ಅನ್ಸಲ್ಲ. ಅದ್ರ ಬಗ್ಗೆ ಉತ್ತರ ಕೊಡೋದಕ್ಕೆ ಬೇಕಾದಷ್ಟು ಜನ ಹೆಸರನ್ನೇ ಬಯಸದೆ ಸೇವಾ ಮನೋಭಾವದಿಂದ ಇರ್ತಕ್ಕಂಥವ್ರು ಅನಾಮಧೇಯರಾಗಿ ಲಕ್ಷಾಂತರ ಜನ ಇದ್ದಾರೆ. ವಿಷಯ ಅದಲ್ಲ. ನಾವು ಹೇಳ್ತಕ್ಕಂಥದ್ದು ಹಿಂದೂ ಧರ್ಮ ಮತ್ತು ಅದರ ಒಂದು ಇದರ ಬಗ್ಗೆ ಅಸಹನೆ, ಪ್ರಕ್ಷುಬ್ಧತೆ ಮೂಡಿಸ್ತಕ್ಕಂಥದ್ದು, ಮತ್ತು ಕಾನೂನನ್ನು ಕೈಗೆತ್ಕೊಂಡು ಹರ್ಟ್ ಮಾಡ್ತಕ್ಕಂಥದ್ದು, ಇದು ನಿರಂತರವಾಗಿ ಒಂದು ಅಸಹನೆ ಮನೋಭಾವ ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರಗಳಲ್ಲಿ ಕಂಡು ಬರ್ತಾ ಇದೆ. ಅದನ್ನ ನಿಗ್ರಹ ಮಾಡೋದಕ್ಕೆ, ಅದನ್ನು ತಡೆಯೋದಕ್ಕೆ ನಮ್ಮ ಕಾರ್ಯಕರ್ತರು ಇವತ್ತು ಮುನ್ನುಗ್ಗಿರುವಂತ ಪ್ರಶ್ನೆ ಏನು ಗೊತ್ತಾ ತೇಜಸ್ವಿನವರೇ, ಮಂಡ್ಯದ ವಿಚಾರಗಳು ಅಂತೇಳಿ ಬಂದ ತಕ್ಷಣ ನಿಮಗೆ ಉರಿಗೌಡ ನಂಜೇಗೌಡ ಬೇಕು ಅಥವಾ ಈ ಧ್ವಜ ಬೇಕಾ ಅಂತ. ಮಂಡ್ಯದಲ್ಲಿ ಬೇರೆ ಏನು ಇಶ್ಯೂಗಳಿಲ್ವಾ? ಮಂಡ್ಯದಲ್ಲಿ ಹಂಗಾರೆ ಸಮಸ್ಯೆಗಳ ಮುಕ್ತವಾಗಿರುವಂತ ಊರ ಅದು ಮಂಡ್ಯ ಜಿಲ್ಲೆ. ಈಗ ನೋಡಿ, ತಾವು ಹೇಳಿದ್ರೆ ಆಗ್ಲೇನೆ, ಈಗ KR ಪೇಟೆ ಚುನಾವಣೆಯಲ್ಲಿ ನಾರಾಯಣಗೌಡರು JDS ಅನ್ನ ಬಿಟ್ಟು BJPಗೆ ಬಂದು ಅದೊಂದು ದೊಡ್ಡ ಒಂದು ತೀರ್ಮಾನ ಅವರದು. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರಿರ್ಬೋದು, ನಾವಿರ್ಬೋದು, ಎಲ್ಲ ಸಮಾಜದವರನ್ನು ಕರ್ಕೊಂಡು ಅವಿರತ ಪರಿಶ್ರಮದಿಂದ
ಒಂದು ಸವಾಲಾಗಿ ಸ್ವೀಕರಿಸಿ ಆ ಒಂದು ಗೆಲುವನ್ನು ನಾವು ತಂದುಕೊಳ್ಳೋಕೆ ಸಾಧ್ಯ ಆಯಿತು. ಒಂದು ಉತ್ಸಾಹ, ಒಂದು ಪ್ರೇರಣೆ ಅದರಿಂದಾಗಿ. ಮತ್ತು ಆ ನಂತರದಲ್ಲೂ ಕೂಡ ನಾವು ಅವಕಾಶ ಬಿಡಲಿಲ್ಲ. ಈಗ ವಿಜಯೇಂದ್ರ ಅವರು ವರುಣಾದಲ್ಲಿ ಚುನಾವಣೆಗೆ ನಿಲ್ತೀನಿ ಅಂದಾಗ ಅಲ್ಲೇನು ಬಿಜೆಪಿಯ ಬಲಾಢ್ಯತೆ ಇರಲಿಲ್ಲ. ಆದ್ರೂ ಕೂಡ ಅವರು ತಾನು ಇನ್ನೊಬ್ಬರನ್ನ ಬಲಿ ಕೊಡೋದಲ್ಲ, ತಾನು ನಿಂತ್ಕೋತೀನಿ ಅನ್ನುವ ಒಂದು ಇದನ್ನ ತೋರಿಸಿದ್ರು. ಮಾತಾಡ್ತೀನಿ. ಶಿವಶಂಕರ್ ಅವರು ಜಾಯ್ನ್ ಆಗಿದ್ದಾರೆ ನನ್ನ ಜೊತೆಗೆ. ಶಿವಶಂಕರ್ ಅವರೇ, ಇಲ್ಲಿ ನಡೀತಾ ಇರುವಂತಹ ರಾಜಕಾರಣ ಯಾವ ಸ್ವರೂಪದಿದ್ದು ಅಂತ ಹೇಳಿ? ಈಗ ಹರಿಪ್ರಸಾದ್, ನೀವೊಂದು ಸರಿಯಾದಂತ ಮಾತನ್ನ ಹೇಳಿದ್ರಿ. ಏನಂತಂದ್ರೆ ಮಂಡ್ಯದ ರಾಜಕೀಯನೇ ಬೇರೆ, ಅದರ ರಾಜಕಾರಣದ ಸ್ವರೂಪನೇ ಬೇರೆ. ಇಲ್ಲಿ ಸ್ಟಾಲ್ ವಾರ್ಡ್ಸ್ ಯಾರಂದ್ರೆ ಎಚ್ ಕೆ ವೀರಣ್ಣಗೌಡ್ರು, ಕೆ ವಿ ಶಂಕರಗೌಡ್ರು, ಆಮೇಲೆ ಎಸ್ ಎಂ ಕೃಷ್ಣ ಅವರು, ಅಂಬರೀಷ್ ಅಂತವರು, ಅಷ್ಟೇ ಯಾಕೆ ಚಿತ್ರನಟಿ ರಮ್ಯಾ ಅಂತವರು ಕೂಡ ಒಂದಲ್ಲ ಒಂದು ಹಂತದಲ್ಲಿ ಸೋಲನ್ನ ಕಂಡಂತವ್ರು. ಹೌದು, ಮಾದೇಗೌಡರು ಕೂಡ, ಮಾದೇಗೌಡರು ಕೂಡ ಅಷ್ಟು ಕಾವೇರಿ ಹೋರಾಟದವರು ಕೂಡ ಸೋಲನ್ನ ಕಂಡ್ರು. ಅಂದ್ರೆ ಇಲ್ಲಿ ಮಂಡ್ಯದಲ್ಲಿ ಕೃಷಿ ಸಮುದಾಯ ಪ್ರಜ್ಞೆ ಅತ್ಯಂತ ಪ್ರಬಲವಾಗಿದೆ. ಅದು ಬಿಟ್ರೆ ಬೇರೆ ಸೆಂಟಿಮೆಂಟ್ಸ್ಗೆ ಅಲ್ಲಿನ ಮತದಾರರಾಗ್ಲಿ ಸಾಮಾನ್ಯ ಜನರಾಗ್ಲಿ ಅಷ್ಟು ಸೊಪ್ಪು ಹಾಕೋದಿಲ್ಲ. ಇದು ಗೊತ್ತಿದ್ದು, ಈ ತರದ್ದು ಇದು ಚೆನ್ನಾಗಿ ಗೊತ್ತಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಯಾವುದೋ ಕಾರಣಕ್ಕೆ ಅವರ ಐಡೆಂಟಿಟಿಯನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಐಡೆಂಟಿಟಿ ಅಂದ್ರೇನು? ಇದು ಹಸಿರು ಶಾಲಿಂದ ಕೇಸರಿ, ಅಂದ್ರೆ ಹಸಿರು ಬಣ್ಣದಿಂದ ಕೇಸರಿಗೆ ಬರ್ತಾ ಇದ್ದಾರೆ. ಅಂದ್ರೆ ಅವ್ರ ತಂದೆ ನೀವ್ ಹೇಳ್ದ ಹಾಗೆ ಕೃಷಿಕರಿಗೋಸ್ಕರನೇ, ಅಂದ್ರೆ ಮಣ್ಣಿನ ಮಗ ಗೌಡ ಏನು ದೇವೇಗೌಡರು, ಇವತ್ತಿನ ದಿನ ಅವ್ರ ಮಗ ಅದು ಯಾವುದೋ ಒಂದು ರಾಜಕೀಯ ಸ್ಥಿತ್ಯಂತರದ ಕಾರಣ ಅವರು ಐಡೆಂಟಿಟಿಯನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ಗೊಂದಲ, ಅಂದ್ರೆ ಆ ಟ್ರಾನ್ಸಿಷನ್ ನಲ್ಲಿ ಇರಬಹುದಾದಂತ ಎಲ್ಲ ಗೊಂದಲಗಳು ಇವತ್ತು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂದ್ರೆ ಇಲ್ಲಿ ಮೈತ್ರಿ ರಾಜಕೀಯ ಅಂತ ಬಂದಾಗ ಕೆಲವೊಂದ್ಸರಿ ರಾಜಿ ಮಾಡ್ಕೋಬೇಕಾಗತ್ತೆ, ಕೊಟ್ಟುಕೊಳ್ಬೇಕಾಗತ್ತೆ ಅನ್ನೋದು ಬೇರೆ ವಿಚಾರ. ಆದ್ರೆ ಈ ಗೊಂದಲದಿಂದ ಎಷ್ಟರ ಮಟ್ಟಿಗೆ JDSಗೆ ಲಾಭ ಆಗತ್ತೆ ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕ ಒಂದು ವಿಚಾರನೆ, ಚಿಹ್ನೆ ಇದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ನವರು ಇವತ್ತು ಸ್ವಲ್ಪ ಮ್ಯಾಗ್ನಾನಿಮಸ್ ಆಗಿ ಇರಬಹುದಾಗಿತ್ತೇನೋ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಹೌದು, ಅವ್ರ ಸಂಘಟಕರು ಈ ಒಂದು ಏನಂದ್ರೆ ಧಾರ್ಮಿಕ ಧ್ವಜದ ಒಂದು ಪರ್ಮಿಷನ್ ಅನ್ನ ಕೇಳೇ ಇರಲಿಲ್ಲ. ಆಮೇಲೆ ಅಂಡರ್ಟೇಕಿಂಗ್ ಬರ್ಕೊಟ್ಟಿದ್ರು, ನಾವು ಧಾರ್ಮಿಕ ಧ್ವಜ ಹಾಕೋದಿಲ್ಲ ಅಂತ. ಅಷ್ಟನ್ನೇ ಇಟ್ಕೊಂಡು ನೀವು ಅವ್ರಿಗೆ ಇದ್ ಮಾಡಕ್ ಹೋದ್ರೆ, ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ವಿಚಾರಗಳು ನಡೆಯೋದೇನು ಅಪರೂಪ ಅಲ್ಲ. ಅಂದ್ರೆ ನಮ್ಗೆ ಗವರ್ಮೆಂಟ್ ಮೈದಾನಗಳಲ್ಲಿ ಅಣ್ಣಮ್ಮನ್ನ ಕೂರಿಸ್ತೀವಿ ನಾವು ಇಲ್ಲಿ ಬೆಂಗಳೂರಿನಲ್ಲಿ, ಗಣೇಶೋತ್ಸವ ಮಾಡ್ತೀವಿ, ಈದ್ಗಾ ಮೈದಾನಗಳಿರ್ತವೆ. ಹಾಗಾಗಿ ಇದನ್ನ ಬಿಟ್ಬಿಟ್ಟಿದ್ರೆ ದೊಡ್ಡ ವಿಚಾರ ಏನಾಗ್ತಾ ಇರ್ಲಿಲ್ಲ. ಇಲ್ಲಿ ಕಾಂಗ್ರೆಸ್ನವ್ರಿಗೂ ರಾಜಕೀಯ ಮಾಡೋದು ಬೇಕಾಗಿದೆ, ಬಿಜೆಪಿನವ್ರಿಗೂ ರಾಜಕೀಯ ಮಾಡೋದು ಬೇಕಾಗಿದೆ. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ಸ್ ಬರ್ತಾ ಇದೆ ಅಂತ. ಈ ಒಂದು ಈ ತರದ ಒಂದು ರಾಜಕೀಯ ಈ ಮಟ್ಟಕ್ಕೆ ಇಳಿದು ಮಾಡಿದಾಗ ಸಾಮಾನ್ಯ ಜನಕ್ಕೆ ಏನ್ ಅನ್ಸುತ್ತೆ, ರೈತರು ಅಲ್ಲಿ ಬರಗಾಲವನ್ನ ಮರೆತು ಬಿಟ್ರು. ಅಂದ್ರೆ ಇಲ್ಲಿ ಏನಂತಂದ್ರೆ ಇದು ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಮ್ಮಿ ಆಗಿ ಕುಡಿಯೋ ನೀರು ಮತ್ತೇನು ದನಕರುಗಳಿಗೆ ಮೇವಿನ ಪ್ರಾಬ್ಲಮ್ ಇದೆಲ್ಲ ಇರುವಾಗ ಯಾರು ಇದನ್ನ ಮಾತಾಡ್ತಾ ಇಲ್ಲ. ಅಂದ್ರೆ ಧರ್ಮದ ಅಭಿಮನ್ನ ಕೊಟ್ಟು ಬರದ ಬವಣೆಯಲ್ಲಿರುವಂತ ರೈತರನ್ನ ಉನ್ಮಾದ ಸ್ಥಿತಿಯಲ್ಲಿ ತರುವಂತ ಒಂದು ರಾಜಕೀಯ ಮಾಡೋದು ಅಷ್ಟೇನು ಸರಿಯಲ್ಲ ಅಂತ ನನ್ಗನ್ಸುತ್ತೆ. ಖಂಡಿತ ಶಿವಶಂಕರ್ ಅವರೇ, ಸಮಯದ ಅಭಾವ ಇದೆ, ಕ್ಷಮಿಸಿ. ಖಂಡಿತಾಗಿ ಸುರೇಶ್ ಗೌಡ್ರೆ, ನಮ್ಮ ಪಕ್ಷದ ವಿಚಾರದಲ್ಲಿ, ನಮ್ಮ ಸಿದ್ಧಾಂತದಲ್ಲಿ ಯಾವುದೇ ಪಕ್ಷದೊಂದಿಗೆ ಹೊಂದಾಣಿಕೆ ನಾವು ಮಾಡ್ಕೊಳ್ಳೋದಿಲ್ಲ. ನಮ್ಮ ಸಿದ್ಧಾಂತ, ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷದ ಸಿದ್ಧಾಂತ ಏನು JDS ಇದೆ, ಜಾತ್ಯತೀತ ಸಿದ್ಧಾಂತವನ್ನು ನಾನು ಯಾವತ್ತಿದ್ದು ಉಳಿಸ್ಕೊಳ್ತೀವಿ. ನಾವು ಇಲ್ಲಿ ಹೋಗಿರ್ತಕ್ಕಂಥದ್ದು ಸರ್ಕಾರದಿಂದ ಅಲ್ಲಿಯ ನಮ್ಮ ರೈತರಿಗೆ, ನಮ್ಮ ಕಾರ್ಯಕರ್ತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟಿಸಲಿಕ್ಕೋಸ್ಕರ ಕುಮಾರಸ್ವಾಮಿಯವ್ರನ್ನ ಬಲವಂತದಿಂದ ಜನಗಳು ಕರ್ಸ್ಕೊಂಡಿದ್ದಲ್ಲಿ, ಅಥವಾ BJಪಿಯವರಲ್ಲಿ ನಾವಲ್ಲಿ ಕರ್ಸ್ಕೊಂಡಿದ್ದಲ್ಲ. ಜನಗಳು ಕರೆ ಕೊಟ್ಟಿದ್ದು ಸಹ ನೆನ್ನೆ ಕೆರಗೋಡು ಗ್ರಾಮಸ್ಥರು, ನಾವಲ್ಲ, ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಬೇರೆ ರೀತಿ ವಲಯಕ್ಕೆ, ನಮ್ಮ ಪಕ್ಷದ ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಹಂಗೆ ಅಂದ ತಕ್ಷಣ ನಾವು ಕಾಂಗ್ರೆಸ್ನವ್ರ ಜೊತೆ ಹೋಗಿದ್ದಾಗ ಇವರು ಸಿದ್ಧಾಂತ ಒಪ್ಕೊಂಡಿದ್ವಾ? ಇವ್ರ ಜೊತೆ ಹೋದ ಸಿದ್ಧಾಂತ ಇಲ್ಲ. ಆದರೆ ನಾವಿವತ್ತು ಅವ್ರ ಜೊತೆ ಇದ್ದೇವೆ, NDAನಲ್ಲಿ ನಾವು ಒಂದು ಒಕ್ಕೂಟದಲ್ಲಿದ್ದೇವೆ. ಹಾಗಂದ ತಕ್ಷಣ ನಮ್ಮಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಜೊತೆಗೆ ರಮೇಶ್ ಬಾಬು ಅವರು ಹೇಳ್ತಾ ಇದ್ರು ಅಭಿವೃದ್ಧಿ ಅಂತ. ಸರ್ಕಾರಕ್ಕೆ ಇಂಥ ವಿಷಯಗಳು ಬೇಕಾಗಿದೆ, ಯಾಕೆಂದ್ರೆ ಅಭಿವೃದ್ಧಿ ಮಾಡಕ್ ದುಡ್ಡಿಲ್ಲ. ನಾವು ತಂದಿರ್ತಕ್ಕಂಥ ಅಭಿವೃದ್ಧಿನಲ್ಲಿ ಇವತ್ತು ಇವರ ಶಾಸಕರು, ನೀವು ಸರ್ಕಾರಕ್ಕೆ ಸಹಕಾರ ಕೊಡ್ತಿದ್ರಿ ಹಂಗಾರೆ ಈ ಸ್ವರೂಪದಲ್ಲಿ? ಅಭಿವೃದ್ಧಿ ಬಗ್ಗೆ ಕೇಂದ್ರದ ಬಜೆಟ್ ಬರ್ತಾ ಇದೆ, ಉದ್ಯೋಗದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಹೇಳ್ತೇವೆ. ಇವತ್ತು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ನೋಡಿದೆ, 200 ಕೋಟಿ ರೂಪಾಯಿಗಳು ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. 28 ಲಕ್ಷ ಜನಕ್ಕೆ 1800 ರೂಪಾಯಿ 1700 ರೂಪಾಯಿ ಬರ್ತದೆ ಭಿಕ್ಷೆ ಕೊಟ್ಟಂಗೆ ಕೊಡ್ತಾರೆ. ರಮೇಶ್ ಬಾಬು, ಆರೋಗ್ಯಕರವಾದಂಥ ಚರ್ಚೆ ಹಿನ್ನೆಲೆಯಲ್ಲಿ ಶಿವಶಂಕರ್ ಹೇಳಿದಂಥ ಮಾತುಗಳನ್ನ ನಾನು ಸ್ವೀಕಾರ ಮಾಡ್ತೀನಿ. ಅದನ್ನೇ ನಾನು ಹೇಳಿದ್ದು, ಬೌದ್ಧಿಕವಾಗಿ BJP A ಟೀಮು, B ಟೀಮು, ಇನ್ಕ್ಲೂಡಿಂಗ್ C ಟೀಮ್ ಅಟ್ ಮಂಡ್ಯ,
ಇಷ್ಟೋ ಜನ ದಿವಾಳಿ ಆಗಿದ್ದಾರೆ. ಇವತ್ತಲ್ಲಿ ಅವರು ಅಭಿವೃದ್ಧಿ ವಿಚಾರ ಇರ್ಬೋದು, ಬರಗಾಲದ ವಿಚಾರ ಇರ್ಬೋದು, ನೀರಿನ ವಿಷಯ ಇರ್ಬೋದು, ಕುಡಿಯೋ ನೀರಿನ ವಿಷಯ ಇರ್ಬೋದು, ಇವೆಲ್ಲ ಬಿಟ್ಟು ಧಾರ್ಮಿಕ ವಿಷಯಗಳನ್ನ ಇಟ್ಕೊಂಡು ಎಲೆಕ್ಷನ್ಗೆಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಜನನೇ ಉತ್ತರ ಕೊಡ್ತಾರೆ. ಚುನಾವಣೆ ಟೈಮಲ್ಲಿ ಅಭಿವೃದ್ಧಿ ವಿಚಾರ ಹೇಳ್ತೀವಿ ನಾವು, ಇದು ಧಾರ್ಮಿಕ ವಿಚಾರ ಟೈಮಲ್ಲಿ ಧಾರ್ಮಿಕ ವಿಚಾರಧಾರೆಗಳನ್ನ ಚುನಾವಣೆ ಸಂದರ್ಭವೂ ಕೂಡ ಈಗ ಎದುರುಗಡೆ ಇರುವಂಥದ್ದು. ತೇಜಸ್ವಿನಿ ಗೌಡ್ರೆ, ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾರಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಇವತ್ತಿನ ಅಖಾಡ. ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಎದುರುಗಳಿಗೆ ಹಾಜರಾಗ್ತೀನಿ. ನಮಸ್ಕಾರ. ವಸ್ತುನಿಷ್ಠ ಡಿಬೇಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.